ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಕೂಡ ನಮ್ಮನೆಯವ್ರ ಕಸಿನ್ ಮನೆಗೆ ನಾವು ಹೋಗಬೇಕು. ಇವತ್ತು ಮಡ್ಲದುಂಬದು ಅಂತ ನಮ್ಮನೆಯವ್ರ ಕಡೆ ಹೇಳ್ತಾರೆ. ನಮ್ಮಲ್ಲಿ ಏನಂದರೆ ವಿಳ್ಳೆ ಅಂತ ಹೇಳ್ತಾರೆ. ನಮ್ಮ ಕಡೆ ತುಂಬ ಜೋರು ಮಾಡ್ತಾರೆ ಈ ವಿಳ್ಳೆನ. ಮದುವೆ ಹಿಂದಿನ ದಿನ ಮುಂಚೆಲ್ಲ ಎಂಗೇಜ್ಮೆಂಟ್ ಆ ಥರ ಇರಲಿಲ್ವಲ್ಲ, ವಿಳ್ಳೆನ ಜೋರು ಮಾಡ್ತಾಯಿದ್ರು. ಇವಾಗ ಅದು ಸ್ವಲ್ಪ ನಮ್ಮಲ್ಲೂ ಕಮ್ಮಿ ಆಗ್ತಾ ಇದೆ. ಹತ್ತಿರದ ಎಲ್ಲ ಬಳಗನೂ ಕರೆದು ವಿಳ್ಳೆ ಅಂತ ಮಾಡ್ತಾಯಿದ್ರು. ಇವತ್ತು ವಿಳ್ಳೆ ಇದೆ, ಅಲ್ಲಿಗೆ ಹೋಗಬೇಕು. ಹಾಗೆ ಸಂಜೆ ಅರಿಶಿನ ಇದೆ, ಅದಕ್ಕೂ ಕೂಡ ಹೋಗಬೇಕು. ಗುಡ್ ಮಾರ್ನಿಂಗ್. ಇವತ್ತು ತಿಂಡಿ ಬಂದು ರೊಟ್ಟಿ ಮತ್ತು ಹೆಸರುಕಾಳು ಚಟ್ನಿ ಮಾಡೋಣ ಅಂತ ಇದ್ದೀನಿ. ನಾನು ಅವತ್ತಂದರೆ ಹೆಸರುಕಾಳು ಚಟ್ನಿ ಮಾಡಿದಾಗ ಯಾರೋ ರೆಸಿಪಿ ಕೇಳಿದರು. ಹಾಗಾಗಿ ಅದನ್ನು ಮಾಡಿ ಅತ್ಲಾಗ ಇವತ್ತು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಗೊತ್ತಿಲ್ಲ. ಶುರು ಅಂತೂ ಮಾಡ್ತೀನಿ, ಮಾಡಬೇಕು ಅಂತ, ಆಮೇಲೆ ಏನೇನೋ ಆಗಿಬಿಡುತ್ತೆ. ಒಂದು ಲೈಟ್ ಹತ್ತುತ್ತಾ ಇದೆ, ಆ ಕಡೆ ಲೈಟ್ ಯಾಕೋ ಗೊತ್ತಿಲ್ಲ, ಹತ್ತುತ್ತಾ ಇಲ್ಲ. ಏನಾಗಿದೆಯೋ ಏನೋ ಗೊತ್ತಿಲ್ಲ. ನಮ್ಮ ಶ್ರೇಯು ಬಾಲಲ್ಲಿ ಹೊಡೆದು ಆ ಲೈಟನ್ನು ಇದು ಮಾಡಿಟ್ಟಿದ್ದ. ಅದು ಮೊನ್ನೆ ಹಾಕ್ಸಿದ್ದೀವಿ, ಅದು ಯಾಕೋ ಗೊತ್ತಿಲ್ಲ, ಒಂದೊಂದು ಸಲ ಆನ್ ಆಗುತ್ತೆ, ಒಂದೊಂದು ಸಲ ಆನ್ ಆಗೋಲ್ಲ. ಹಾಗಾಗುತ್ತೆ. ಹೊರಗಡೆ ಸ್ವಲ್ಪ ನೀರು ಬಿಡಬೇಕು ಗಿಡಗಳಿಗೆ. ನಿನ್ನೆ ಸಂಜೆ ಬಂದಳು ನೀರು ಬಿಟ್ಟೆ. ಕ್ಯೂರಿಂಗ್ ಕೂಡ ಇವತ್ತು ಮಾಡಬೇಕು. ಸೈಡಿಗೆ ಎಡ್ಜೆಲ್ಲ ಕ್ಲೀನಾಗಿ ಕಟ್ಟಿ ಮಾಡಿ ಹೋಗಿದ್ದಾರೆ. ಅದೇ ಕ್ಲೀನ್ ಮಾಡಬೇಕು. ಹೊರಗಡೆ ಗಿಡಗಳು ಇಲ್ಲೇ ಇಟ್ಟಿದ್ದೀನಿ. ಅದೇ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಸ್ವಲ್ಪ ಹೊರಗಿಡೋಣ ಅಂತ. ಅವು ಬಿಸಿಲು ಕಾಣದೆ ಕೆಲವೊಂದು ದಾಸವಾಳ ಗಿಡಗಳೆಲ್ಲ ಇದ್ದಾವೆ, ಅವೆಲ್ಲ ಒಂಥರ ಆಗಿಬಿಟ್ಟಿದ್ದಾವೆ. ಹಾಗಾಗಿ ಹೊರಗಿಡೋಣ ಅಂತ. ಅವ್ರಿಗೆ ಮನಸ್ಸು ಬಂದರೆ ಮಾತ್ರ ಹೊರಗೆ ಇಡೋದು. ಕಾಯಿ ಅಷ್ಟೇ ಅರ್ಧಂಬರ್ಧ ಎತ್ತಿದ್ದೀವಿ, ಇನ್ನೊಂದು ಸ್ವಲ್ಪ ಇದೆ ಎತ್ತೋದು. ಅದು ಇಲ್ಲಿ ಧೂಳಾಗಿರೋದಕ್ಕೆ ಒಣಗ್ಸೋಕ್ಕಾಗಲೇ ಇಲ್ಲ. ಚೆನ್ನಾಗಿ ಒಣಗಿರೋದೆಲ್ಲ ಬಿಟ್ಟಿದೆ, ಚೆನ್ನಾಗಿ ಒಣಗದಿರೋದೆಲ್ಲ ಇದಾಗಿದೆ. ಅದೇ ಒಂದು ಸಲ ತೊಳೆದುಬಿಟ್ಟು ಇನ್ನೊಂದೆರಡು ಬಿಸಿಲಿಗೆ ಹಾಕಿ ಎಣ್ಣೆ ತೆಗ್ಸೋಕ್ಕೆ ಕೊಡಬೇಕು. ಕೊಬ್ಬರಿ ಎಣ್ಣೆನೇ ಇಲ್ಲದೆ ಸುಮಾರು ದಿನ ಆಗೋಯ್ತು. ನನಗೆ ಅಡುಗೆಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಅದೊಂದು ಅಭ್ಯಾಸ ಆಗಿರೋದಕ್ಕೆ ನನಗೆ ಆ ಎಣ್ಣೆ ಇಷ್ಟನೇ ಆಗೋಲ್ಲ. ಒಗ್ಗರಣೆ ಎಲ್ಲ ಹಾಕಿದಾಗ ನಂಗೆ ಕೊಬ್ಬರಿ ಎಣ್ಣೆ ಇಷ್ಟ. ಆಮೇಲೆ ನಾನು ಏನಾದರೂ ತಿನ್ನಬೇಕಿದ್ರೂ ಅಷ್ಟೇ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ತಿನ್ನೋದೇ ಜಾಸ್ತಿ. ನಂಗೆ ಕೊಬ್ಬರಿ ಎಣ್ಣೆ ಅಭ್ಯಾಸ ಜಾಸ್ತಿ. ನನಗೆ ಹಪ್ಪಳ ತಿನ್ನೋಕ್ಕೆ, ಆಮೇಲೆ ಬಜ್ಜಿಗಳಿಗೆಲ್ಲ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂತೀನಿ. ಈಗ ಕೊಬ್ಬರಿ ಎಣ್ಣೆನೇ ಇದ್ದಂಗೆ ಆಗಿಬಿಟ್ಟಿದೆ. ನಮ್ಮನೆಯವರು ಎದ್ದಿದ್ದಾರೆ. ಅದೇ ಇವತ್ತೊಂದು ಸ್ವಲ್ಪ ಗಿಡ ಹೊರಗೆ ಇಡೋಣ ಅಂತ ಕೇಳೋಣ ಅಂತ ಇದ್ದೀನಿ. ಒಂದು ಬುಟ್ಟಿ ಒಳಗೆ ಇಟ್ಕೊಂಡು ಇಡೋಣ ಅಂತ. ಕೆಲಸದವ್ರಂತೂ ಸಿಗ್ತಾನೇ ಇಲ್ಲ. ಸಾಕಾಗಿ ಹೋಗಿದೆ. ನಮ್ಮ ಮನೆಯವರಿಗೂ ಅಷ್ಟೇ. ಮನೆ ಹತ್ರನೂ ಕ್ಲೀನ್ ಮಾಡೋಕೆ ಕರ್ಕೊಬರೋಣ ಅಂದರೆ ಯಾರ್ಯಾರೂ ಕೆಲಸದವ್ರು ಸಿಗ್ತಾಯಿಲ್ಲ. ನಮ್ಮಿಬ್ಬರಿಗೆ ಇದು ಕ್ಲೀನ್ ಮಾಡೋಕ್ಕೂ ಆಗೋಲ್ಲ. ಅಷ್ಟಷ್ಟೇ ಕ್ಲೀನ್ ಮಾಡ್ತಾಯಿದ್ದೀವಿ. ಆದರೂ ಪೂರ್ತಿ ಕ್ಲೀನ್ ಮಾಡೋಕ್ಕೆ ನಮ್ಮಿಂದ ಆಗಿಲ್ಲ. ಅದು ಮತ್ತು ಇನ್ನೂ ಕ್ಲೀನಾಗಿ ಎಡ್ಜಲ್ಲೆಲ್ಲ ಇದು ಕುತ್ಕೊಂಡಿಲ್ಲ. ಆ ಡಸ್ಟು ಚೆನ್ನಾಗಿ ಕೂರಬೇಕು. ಅದು ನಾವು ಅಷ್ಟು ಕೂರಿಸಿದ್ರೂ ಅದು ಅಷ್ಟೊಂದು ಕುತ್ಕೊಂಡಿಲ್ಲ. ನಮ್ಮನೆಯವ್ರು ಅನ್ನೋದು ಮಳೆ ಬಂದಾಗೆ ತೊಯ್ದು ಹೋಗಲಿ, ಅದು ತೊಳೆಯೋದು ಬೇಡ ಅಂತ. ಹೊರಗಡೆನೂ 2 ದಿನದಿಂದ ತೊಳಿತಾ ಇದ್ದೀವಿ, ಕ್ಲೀನೇ ಆಗ್ತಾಯಿಲ್ಲ. ಎಂತ ಮಾಡೋದಂತ ತಲೆ ಓಡ್ತಾಯಿಲ್ಲ. ಸೈಡಿಗೆಲ್ಲ ನಾವು ತೊಳೆಯಲ್ಲ ಮನೆ ಸುತ್ತ, ಯಾಕಂದ್ರೆ ನಾವೆಲ್ಲ ಏನು ಓಡಾಡಲ್ಲ, ಧೂಳಾಗಲ್ಲ. ಈ ಮನೆ ಎದುರುಗಡೆನೇ ಧೂಳಾಗ್ಬಿಡುತ್ತೆ. ತಿಂಡಿ ಅದೇ ರೊಟ್ಟಿ ಮಾಡೋಣ ಅಂತ ಇದ್ದೀನಿ. ಸ್ವಲ್ಪ ಅನ್ನ ಇತ್ತ, ಹಂಗಾಗಿ ಅತ್ಲಾಗ ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮನೆಯವ್ರು ಪಲಾವ್ ಮಾಡು ಅಂದರು. ಇವತ್ತು ಫಂಕ್ಷನಿಗೆ ಹೋಗಬೇಕು. ಇವತ್ತು ವಿಳ್ಳೆ ಅಂತ ಹೇಳ್ತಾರೆ, ಈ ಕಡೆ ಮಡ್ಲದುಂಬದು ಅಂತ ಹೇಳ್ತಾರೆ. ಹುಡುಗನ ಮನೆಯವರು ಬಂದು ಮಾಡ್ತಾರೆ, ವಿಳ್ಳೆನ ಮಾಡ್ಕೊಂಡು ಹೋಗ್ತಾರೆ ಅವರು. ಹಾಗಾಗಿ ಇವತ್ತು ಅಲ್ಲಿಗೂ ಹೋಗಬೇಕಾ, ಬೇಗನೆ ಹೋಗೋಣ ಅಂತ ಇದ್ದರು. ನೋಡೋಣ ಏನಾಗುತ್ತೆ ಅಂತ. ಇಷ್ಟೊತ್ತು ಬೇಗ ಹೋಗೋಕ್ಕಾಗಲ್ಲ ನನಗೆ ಯಾಕೋ ಇವತ್ತು ಸುಸ್ತಾದಂಗೆ ಅನ್ನಿಸ್ತಾ ಇದೆ. ನನಗೆ 3-4 ದಿನದಿಂದ ತುಂಬ ತಲೆನೋವಿದೆ. ಮಾತ್ರೆ ಮೊನ್ನೆ ತಿಂದಿದ್ದೆ. ನೆನ್ನೆ ತಿನ್ನೋಣ ಅಂತ ಅಂದ್ಕೊಂಡೆ, ಆಮೇಲೆ ಅದೇ ಒಂಥರ ಅಭ್ಯಾಸ ಆದಂಗೆ ಆಗುತ್ತೆ ಅಂತ ಬೇಡ ಅಂದೆ. ಅದು ಮಾತ್ರೆ ತಿಂದರೆ ಏನಾಗುತ್ತೆ ಗೊತ್ತಾ, ನನಗೆ ತಲೆ ನೆಕ್ಸ್ಟ್ ಡೇ ಭಾರ ಆಗೋಕ್ಕೆ ಶುರುವಾಗುತ್ತೆ, ಏನು ಬೇಡ ಅನ್ಸೋಕ್ಕೆ ಶುರುವಾಗುತ್ತೆ. ಹಾಗಾಗಿ ತಿಂದಿರಲಿಲ್ಲ. ನೋಡ್ತೀನಿ, ತುಂಬ ತಡ್ಕೊಳಕ್ಕೆ ಆಗಿಲ್ಲ ಅಂದರೆ ಒಯ್ತೀನಿ, ಮಧ್ಯಾಹ್ನ ಅಲ್ಲಿ ತಿಂತೀನಿ. ನಮ್ಮನೆಯವರು ಎದ್ದು ಬಂದರು. ಲೈಟ್ ಆಫ್ ಮಾಡಿ ಬಂದಿದ್ದೆ ನಾನು. ಹೊರಗಡೆನೂ ಇದನ್ನು ಹೊಡೆದಿಲ್ಲ, ರಂಗೋಲಿ ಹಾಕಿಲ್ಲ. ಒಳಗಡೆ ಕಸ ಹೊಡ್ಕೊಂಡೆ ನೆಲ ಒರೆಸ್ಕೊಂಡ್ಬಿಡ್ತೀನಿ. ನೆಲ ಒರೆಸ್ಕೊಂಡೆ ರೊಟ್ಟಿ ಮಾಡ್ತೀನಿ. ಪಾಪ ನಮ್ಮ ಸಿಂಬ ಹೊರಗೆ ಬಂದಷ್ಟೇ ನಮ್ಗೆ ನೆನಪಾಗುತ್ತೆ. ಪಾಪ ಇಲ್ಲಿ ಬಂದು ಕುತ್ಕೊಂಡು ನನಗೆ ಹೊರಗೆ ಬಿಡು ಅಂತ. ಇಷ್ಟೊತ್ತಿಗೆ ಹೋಗ್ತಿರ್ಲಿಲ್ಲ ಅವನು, ಅಂದರೆ ನನ್ನ ಜೊತೆ ಕುತ್ಕೊಳ್ಳೋನು. ಪಾಪ ನನಗೆ ಕಾಲು ತಾಗಿಸ್ಕೊಂಡು, ಯಾಕೋ ನಮ್ಮ ಚಿನ್ನಿ ಶುರು ಮಾಡಿಲ್ಲ ಮತ್ತೆ ತರೋಣ ಅಂತ ಸುಮ್ಮನೆ ಇದ್ದಾಳಪ್ಪ. ಇನ್ನು ಊರಿಗೆ ಬರೋ ಟೈಮ್ ಆದ ತಕ್ಷಣ ಜಗಳೇ ಮಾಡೋಕ್ಕೆ. ನಾನು ಬೇಗ ಇದ್ದಿದ್ದೆ, ಮನೆಯವ್ರು ಸ್ವಲ್ಪ ಲೇಟಾಗಿ ಎದ್ದರು. ನಾನು ಮಗ್ಗುಗಳು ಅದೆಲ್ಲ ತೊಳೆದಳು ಆ ಡೈನಿಂಗ್ ಟೇಬಲ್ ಮೇಲೆ ಒಂದು ಬಟ್ಟೆ ಹಾಕಿ ಅಲ್ಲೇ ಇಟ್ಟಿರ್ತೀನಿ. ಆ ಪಾತ್ರೆ ತೊಳೆಯಲ್ಲಿ ಇಟ್ಟರೆ ಒಂದೊಂದು ಸಲ ನನ್ನ ಕೈ ತಾಗಿನೇ ನಾನು ಕೆಡಗಿಬಿಡ್ತೀನಿ. ಹಾಗಾಗಿ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಗಾಜಿನ ಬಾಟ್ಲುಗಳು, ಇದು ಲೋಟಗಳು, ಆ ಥರದ್ದು ಏನಾದರೂ ಯೂಸ್ ಮಾಡಿದಾಗ ಅಲ್ಲಿ ಇಟ್ಟಿರ್ತೀನಿ. ಅದು ಒಣಗುತ್ತಲ್ವ, ಆವಾಗ ನಮ್ಮನೆಯವರು ಅಲ್ಲೇ ಜೋಡಿಸ್ಬಿಡ್ತಾರೆ. ಹಾಗೆ ನಮ್ಮನೆಯವ್ರಿಗೂ ಈಗ ನಾನು ಟೀನ ಮಾಡ್ತಾಯಿದ್ದೀನಿ. ರೊಟ್ಟಿ ಸ್ವಲ್ಪ ಅನ್ನ ಇತ್ತು, ಹಾಗಾಗಿ ಮತ್ತು ಅದಿಟ್ಟರೆ ಹಾಳಾಗಿಬಿಡುತ್ತೆ ಅಂತೇಳಿ ಸ್ವಲ್ಪ ರೊಟ್ಟಿ ಮಾಡಿಬಿಡೋಣ ಅಂತ. ಮತ್ತು ದಿನ
ಏನು ತಿಂಡಿ ಮಾಡೋದು, ಪಲಾವೆಲ್ಲ ತಿನ್ನಲ್ಲ ನಮ್ಮ ಮನೆಯವರು, ಚಿತ್ರಾನ್ನನೂ ತಿನ್ನಲ್ಲ. ಇದಾದರೆ ಸುಮ್ಮನೆ ತಿಂತಾರೆ ಅಂತ ನಾನು ರೊಟ್ಟಿನೇ ಮಾಡ್ತಾಯಿದ್ದೀನಿ. ಹೆಸರುಕಾಳು ಚಟ್ನಿಗೆ ನಾನು ಒಂದು ಸ್ವಲ್ಪ ಹಸಿಮೆಣಸು ಹಾಕಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ಆನಂತರ ಅದಕ್ಕೆ ನಾನು ಇದು ಹೆಸರುಕಾಳು ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದನ್ನು ಹುರಿಬೇಕು, ಸಣ್ಣ ಉರಿಲಿ. ತಣ್ಣಗಾದ ನಂತರ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ, ಹಾಗೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಹಸಿ ಕಾಯಿ ತುರಿ, ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪನೇ ಬೆಲ್ಲ, ಇದೆಲ್ಲ ಹಾಕಿ ಮಿಕ್ಸಿಲಿ ಒಂದು ಸ್ವಲ್ಪ ನುಣ್ಣಗೆ ಇದನ್ನು ರುಬ್ಕೋಬೇಕು. ಈ ಥರ ಗಟ್ಟಿನೂ ನೀವು ತಿನ್ಬೋದು, ಇಲ್ಲ ಅಂದರೆ ನೀವು ಸ್ವಲ್ಪ ತೆಳುಬೇಕು ಅಂದರೆ ಸ್ವಲ್ಪ ನಾನು ನೀರು ಹಾಕಿದ್ದೀನಿ. ಆಮೇಲೆ ನಾನು ಈ ರೆಸಿಪಿನ ಮುಂಚೆನೇ ಹಾಕಿಬಿಟ್ಟೆ, ಯಾಕಂದರೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ತುಂಬ ಜನರಿಗೆ ಇದು ಕನ್ಫ್ಯೂಸ್ ಆಗ್ತಾಯಿದೆ. ಹಾಗಾಗಿ ತಿನ್ನೋ ಟೈಮಲ್ಲಿ ನಾವು ಹಸಿ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಹಾಕಿ ತುಪ್ಪ ಇಲ್ಲ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನೆನ್ನೆನೂ ಸಂಜೆ ನನಗೆ ಗಿಡಗಳಿಗೆ ನೀರು ಬಿಡೋಕ್ಕಾಗಿರಲಿಲ್ಲ, ಹಾಗಾಗಿ ಮತ್ತಿವತ್ತು ಸಂಜೆನೂ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲಲ್ಲ. ಗಿಡಗಳಿಗೆಲ್ಲ ನೀರು ಬಿಡೋಣ ಅಂತ ಬೆಳಗ್ಗೆ ಬಂದೋಳೆ ಫಸ್ಟೀಗ ಗಿಡಗಳಿಗೆ ನೀರು ಬಿಡ್ತಾಯಿದ್ದೀನಿ. ಹಾಗೆ ಎಡ್ಜಿಗೆಲ್ಲ ಸಿಮೆಂಟ್ ತುಂಬಿದ್ರು, ಅದ್ರದ್ದು ಕ್ಯೂರಿಂಗು ಆದಂಗೆ ಆಗುತ್ತೆ ಅಂತ ನಮ್ಮನೆಯವ್ರು ಬೇಡ ಅಂತ ಹೇಳ್ತಾಯಿದ್ರು, ಮಾಡೋದು ಸಾಕು ಅಂತ ಇದ್ದರು. 1 ವೀಕ್ ಆಯಿತು ಅಂತ ನನಗೆ ಮನಸ್ಸು ತಡೆಯಲ್ಲ, ಹಾಗಾಗಿ ನಾನು ಅದನ್ನು ಕೂಡ ಒಂದು ಸ್ವಲ್ಪ ಕ್ಯೂರಿಂಗ್ ಕೂಡ ಮಾಡಿದೆ. ಹಾಗೆ ದಾಸವಾಳ ಗಿಡಗಳು ಕೂಡ ಅಷ್ಟೇ, ಕೆಲವೊಂದೆಲ್ಲ ಕಡ್ದಿದ್ದೀವಿ, ಚೆನ್ನಾಗಿ ಚಿಗುರಿ ಹೂ ಬಿಡ್ತಾ ಇದೆ. ನನಗೆ ದಾಸವಾಳ ಗಿಡಗಳು ಇಷ್ಟ ಆಗುತ್ತೆ, ಯಾಕಂದರೆ ಯಾವಾಗಲೂ ಹೂ ಬಿಡುತ್ತಲ್ವ. ಹಾಗಾಗಿ ನಾನು ಅದಕ್ಕೆ ದಾಸವಾಳ ಗಿಡಗಳಿಗೆ ಮಾತ್ರ ದಿನಕ್ಕೆ 2 ಸಲ ನೀರನ್ನು ಬಿಡ್ತೀನಿ. ನಾನು ಎದ್ದಿದ್ದು ತುಂಬ ಬೇಗ ಆಗಿತ್ತಲ್ವ, ಅದಕ್ಕೆ ಟೀ ಮಾಡ್ಕೊಳ್ಳೋಣ ಅಂತ ಟೀನೂ ಕೂಡ ಈಗ ಮಾಡ್ಕೊತಾ ಇದ್ದೀನಿ. ನಮ್ಮನೆಯವರು ಆಲ್ರೆಡಿ 2 ಸಲ ಫೋನ್ ಮಾಡಿದ್ರು, ಇನ್ನೂ ಕುಡ್ದಿಲ್ವಾ ಅಂತ. ನನಗೆ ಕೆಲಸ ಎಲ್ಲ ಇದ್ದಾಗ ನನಗೆ ಆ ಟೀ ಕುಡಿಬೇಕು ಅಂತ ಅನಿಸಲ್ಲ, ಹಾಗಾಗಿ ಟೀನ ನಾನು ಕುಡ್ದಿರಲಿಲ್ಲ. ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ, ಆದರೆ ಪೈಪು ನೀರೆಲ್ಲ ಹಾಕಿ ಬಂದೆ ಅಲ್ಲ, ಅದು ಕೆಲವೊಂದು ಕಡೆ ಹೋಲಾಗ್ಬಿಟ್ಟಿದೆ ಪೈಪು, ಅದು ಬಟ್ಟೆ ಎಲ್ಲ ತಣ್ಣಗೆ ಅನ್ನಿಸ್ತಾ ಇತ್ತು. ಹಾಗೆಯೇ ಕಾಯಿ ಕೂಡ ಒಡೆದು ಇಟ್ಕೊಂಡಿದ್ದೀನಿ, ಕಾಯಿನೂ ಕೂಡ ತುರಿದು ಇಟ್ಕೋಬೇಕು. ನಾನು ಚಟ್ನಿನ ಮಾಡಿಲ್ಲ, ನಿಮಗೆ ಮುಂಚೆ ಚಟ್ನಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಟೀನು ಕೂಡ ಕುಡ್ದಾಯಿತು ನಂದು. ರೊಟ್ಟಿ ಹಿಟ್ಟನ್ನ ನಾದೋಣ ಅಂತ ರೊಟ್ಟಿ ಹಿಟ್ಟನ್ನು ಕೂಡ ನಾದ್ತಾ ಇದ್ದೀನಿ. ಮುಂಚೆ ಎಲ್ಲ ಮದುವೆ ಅಂದರೆ ವಿಳ್ಳೆ ಒಂದು ಇರ್ತಾಯಿತ್ತು, ಅರಿಶಿನ ಇರ್ತಾಯಿತ್ತು, ಆದರೆ ಇವಾಗೆಲ್ಲ ಜೋರು ಮಾಡೋಷ್ಟು ಅರಿಶಿನ ಅಷ್ಟೆಲ್ಲ ಮಾಡ್ತಿರ್ಲಿಲ್ಲ. ಅರಿಶಿನದ ಶಾಸ್ತ್ರ ಅಂತ ಮನೆಯವ್ರು ಮಾತ್ರ ಮಾಡ್ತಾಯಿದ್ರು, ಅದು ಒಂದೇ ದಿನ ಇರ್ತಿರಲಿಲ್ಲ. ನಮ್ಮಲ್ಲಿ ಸ್ವಲ್ಪ 2-3 ಸಲ ಅರಿಶಿನ ಹಚ್ತಾರೆ. ಆಮೇಲೆ ನಮ್ಮಲ್ಲಿ ಸುರ್ಗಿ ಅಂತ ಮಾಡ್ತಾರೆ, ಅದೊಂಥರ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ನನ್ನ ಇಬ್ಬರು ತಂಗಿ ಮದುವೆದು ವಿಡಿಯೋ ಮಾಡಿದ್ದೀನಿ, ಹಾಗೆಯೇ ಒಂದು ತಮ್ಮನ ಮದುವೆ ವಿಡಿಯೋ ಕೂಡ ಮಾಡಿದ್ದೀನಿ. ನಿಮ್ಗೇನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ನೀವು ಆ ವಿಡಿಯೋಗಳನ್ನ ಕೂಡ ನೋಡ್ಬೋದು, ಅದರಲ್ಲಿ ಗೊತ್ತಾಗುತ್ತೆ. ನಮ್ಮ ಸಂಪ್ರದಾಯನೇ ಸ್ವಲ್ಪ ಬೇರೆ ಥರ, ನಮ್ಮ ಮನೆಯವ್ರ ಕಡೆಯೇ ಸ್ವಲ್ಪ ಬೇರೆ ಥರ ಇದೆ. ಪ್ರತಿ 10 ಕಿಲೋಮೀಟ್ರ್ ಇಲ್ಲ 15 ಕಿಲೋಮೀಟ್ರಿಗೆ ಒಂದೊಂದು ಟೈಪ್ ಇರುತ್ತೆ ಅಲ್ವಾ, ಅದೇ ಥರ ನಮ್ಮದು ಪೂರ್ತಿ ಬೇರೆ ಥರ. ನಮಗೂ ಇವ್ರಿಗೂ ತುಂಬ ಅಜಗಜಾಂತರ ಸಂಪ್ರದಾಯಗಳಲ್ಲಿ ವ್ಯತ್ಯಾಸ ಇದೆ. ಆಮೇಲೆ ದೇವ್ಕಾರ್ಯ ಅಂತ ಮಾಡ್ತಾರೆ, ಇಲ್ಲೂ ದೇವ್ಕಾರ್ಯ ಅಂತ ಮಾಡ್ತಾರೆ, ಅದೊಂದು ಸ್ವಲ್ಪ ಸಿಮಿಲರ್ ಅಂತ ಅನಿಸುತ್ತೆ. ಹಾಗೆ ಮಡ್ಲು ತುಂಬೋದನ್ನು ನಮ್ಮ ಕಡೆ ತುಂಬ ಜೋರಾಗಿ ಮಾಡ್ತಾರೆ. ಮನೆಯವರಿಗೆ ಕಾಯ್ತಾ ಇದ್ದೆ, ಎಲ್ಲ ಕೆಲಸ ಆಯಿತು, 9 ಗಂಟೆ ಆಯಿತು. ತೋಟದ ಹತ್ರ ಯಾರೋ ಕೆಲಸಕ್ಕೆ ಬಂದಿದ್ದಾರಂತ ಪ್ರೂಫಕ್ಕೆ, ಅದಕ್ಕೆ ಅಲ್ಲಿದ್ದೀನಿ ಅಂತ ಹೇಳಿದ್ರು. ಏನು ಕೆಲಸ ಮಾಡಿಸ್ತಿದಾರ ಗೊತ್ತಿಲ್ಲ. ಮುಖಕರ ಹಚ್ಕೊಳ್ಳೋಣ ಅಂತ ಬಂದೆ. ಹಾಂ, ನಾನು ಸುತ್ತ ಬಿಟ್ಟಿಲ್ಲ ರೀ. ಹಾಂ, ಇಲ್ಲಿ ಹಿಂಗಿಂದ ಆ ಪೈಪ್ ಸರಿ ಇಲ್ಲ, ಪೈಪ್ ಇದ್ದಿದ್ರೆ ಬಿಡ್ತಿದ್ದೆ. ಸುಮ್ಮನೆ ರೀ ಅವಂತ ಪೈಪು. ನೀವು ತಿಂಡಿ ತಿಂದು ಬರ್ರಿ, ಲೇಟ್ ಆಗುತ್ತಂಗೆ. ನಾನೊಂಚೂರು ಸೀರೆ ಇರೋಂಗೆ ಮಾಡ್ಕೋಬೇಕು, ನಾನೇ ಮಾಡ್ಕೊತೀನಿ. ಈ ಗಿಡ ತೆಗ್ದಿಡೋಣ, ಈ ಮನೆ ಇಲ್ಲೆಲ್ಲ ಗುಡಿಸಿದೆ ನೋಡ್ರಿ, ಇಲ್ಲಿ ಕ್ಲೀನ್ ಮಾಡಿದೆ. ನೋಡ ಹಾಗೆ ಇರಲಿಲ್ಲ, ನನಗಂತೂ ಒಂಥರ ಆಗ್ಬಿಟ್ಟಿದೆ. ಕಟ್ಟೆ ತೊಳೆದು ಸಾಕಾಗೋಯ್ತು ನನಗಂತೂ. ಹಚ್ಕೊಂತೀರಾ ನೀವು? ಹಚ್ಕೊಂತೀರಾ? ಓಕೆ, ನಿನ್ನೆನೂ ಹಂಗೆ ಇಟ್ಟಿದ್ದು ಹಂಗೆ ಇರ್ತದೆ. ಸ್ವಲ್ಪ ಹಂಗೆ ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದಾನಲ್ಲ. ಅಲ್ಲ, ಅದು ಅದೇ ಹಿಡಿಯೆಲ್ಲ ಮೇಲೆ ಹಾಕ್ಬೇಕ್ರಿ, ಇಲ್ಲಿ ಕಚ್ತವೆ. ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ ಮನೆಯಲ್ಲಿ, ಯಾಕಂದರೆ ಲೇಟ್ ಆಗಿಬಿಡ್ತು. ಬೇಗ ಹೊರಡೋಣ ಅಂತೇಳಿ, ಸೀರೆ ಉಡೋದು ಗೊತ್ತಲ್ವ ನನಗೆ, ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಹೊರಟ್ವಿ. ಲೇಟ್ ಆಗೋಯ್ತು, ಟೈಮ್ ಎಷ್ಟು ಅಂದರೆ 11:15 ಆಯಿತು. ನಮ್ಮನೆಯವರು ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಚೆನ್ನಾಗಿದೆ ಅಂದೆ. ಅದು ಒಂದು ಹೇರ್ ಸ್ಟೈಲಾ ಅಂದೆ.
ಆ ಕೂದಲೇ ಇಲ್ವಾ, ಅದರಲ್ಲೂ ಕೂದಲನ್ನ ಇಷ್ಟಿಷ್ಟೇ ಬಿಟ್ಟು ಕಟ್ ಮಾಡಿಸ್ತಾರೆ. ಈಗ ಹಾಸ್ಟೆಲಿಗೆಲ್ಲ ಮಕ್ಳನ್ನ ಬಿಡ್ತಾ ಪದೇ ಪದೇ ಕಟ್ ಮಾಡ್ಸೋಕ್ಕಾಗಲ್ಲ ಅಂತ ಬಿಡ್ತೀವಲ್ಲ, ಆ ಥರ ಕಟ್ ಮಾಡಿಸ್ಕೊಂಡಿರ. ಅದು ಒಂದು ಹೇರ್ ಸ್ಟೈಲ ಅಂತ ಅಂದೆ. ಎಷ್ಟು ಬೇಗ ಹೇಳಿ ಚೆನ್ನಾಗಿದೆ ತೋರಿಸಿ. ಹತ್ರ ಹಿಡಿದ್ರೆ ಕೂದಲೇ ಇಲ್ಲ. ನಂಗೆ ಚಿಂತೆ ಏನಂದ್ರೆ ಇವ್ರ ಕೂದಲು ಹೋಗಿದ್ ನೋಡಿ ನನ್ನ ಮಗಂಗೆ ನಂದು ಇವ್ರದ್ದು ತಲೆ ಬಿಸಿಲ್ಲ ನಂಗೆ. ನನ್ನ ಮಗಂಗೂ ನಾಳೆ ವಯಸ್ಸಾದ್ರೆ ಹಿಂಗಾಗ್ಬಿಡುತ್ತಾ ಅಂತ. ಆದರೆ ಅವನಿಗೆ ಕೂದಲು ನಮ್ಮನೆಯವ್ರ ಥರ ಇಲ್ಲ, ಅದು ನಮ್ಮ ತಂದೆ ಥರ ಇದೆ ಕೂದಲು. ಸ್ವಲ್ಪ ಗುಂಗುರು ಕೂದಲು, ಮತ್ತೆ ತುಂಬ ತಿಕ್ಕಾಗಿದೆ. ನಮ್ಮನೆಯವ್ರದ್ದು ತುಂಬ ಚೆನ್ನಾಗಿತ್ತು ಅಲ್ಲ ರೀ, ತುಂಬ ತಿಕ್ಕಾಗೇ ಇತ್ತು. ಈಗ ಕೂದಲು ಉದ್ರಿ ಬಾಡ್ಲಿ ಆಗಕ್ಕಾಗಿದೆ. ಆದರೆ ಹೆಣ್ಮಕ್ಳಿಗೆ ಒಂದೇನಂದ್ರೆ ಅಷ್ಟು ಕೂದಲು ಉದ್ರಲ್ಲ ಅಂತ ಅನ್ಕೊಂತೀನಲ್ಲ ರೀ. ಎಷ್ಟು ಕೂದಲು ಉದ್ರಿದ್ರು ಅಟ್ಲೀಸ್ಟ್ ನಿಮಗೆ ತಲೆಯಲ್ಲಿ ಒಂದು ಸ್ವಲ್ಪ ಕೂದಲಾರು ಕಾಣ್ತವೆ. ಇವ್ರಿಗೆ ಹಂಗಲ್ಲ, ತಲೆದು ಬೋರ್ಡ್ ಅಂತಾರಲ್ಲ ಅದು ಕಾಣ್ತಾ ಇದೆ. ಇವತ್ತು ಮಡ್ಲು ತುಂಬೋದಕ್ಕೆ ಹೋಗ್ತಾ ಇದ್ವಿ. ಅವನ್ನೆಲ್ಲರೂ ಹೋಗಿದ್ದಾರೆ, ನಾವೇ ಲೇಟಾಗಿ ಹೋಗ್ತಾ ಇರೋದು. ಬೇಗ ಇವತ್ತು 10:30 ರಾಹುಕಾಲನ 10:30 ಅಂದರೆ ಅದು ಮುಗಿಸಿ ಕೂರ್ಸೋದು ಅನ್ಸುತ್ತೆ. ಎಷ್ಟು ಗಂಟೆಗಿದೆ ನಂಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಇವ್ರು ಯಾಕೋ ಇವಾಗ ಒಂಚೂರು ನೋಡ್ತಾ ಇದ್ದಾರಪ್ಪ. ಎಂತ ಇವ್ರು ಬರೋದು ಲೇಟ್ ಆಯಿತು. ಮತ್ತೆ ಹೊರಗಡೆ ಎಲ್ಲ ಕಟ್ಟೆ ತೊಳೆದು ಗಿಡಗಳೆಲ್ಲ ತೆಗೆದಿಟ್ಟು ಎಂತೆಂಥದೋ ಅದಷ್ಟು ಕೆಲಸಗಳಾಯ್ತು. ಆಮೇಲೆ 10:30 ಹೋಗಿದ್ದೀನಿ ಸ್ನಾನಕ್ಕೆ. ವಿಡಿಯೋ ಪಬ್ಲಿಷ್ ಮಾಡಿದ್ದು ಕೂಡ ಇವತ್ತು ಲೇಟ್ ಆಯಿತು. ಮತ್ತು ಚಿನ್ನಿ ಫೋನ್ ಮಾಡಿದ್ದು, ಅವಳ ಹತ್ರ ಮಾತಾಡಿ ಎಲ್ಲ ಹೊರಡೋಷ್ಟೊತ್ತಿಗೆ ಲೇಟೇ ಆಗೋಯ್ತು. ನಾವೇನು ಹೋಗೋದಲ್ಲ, ಅಲ್ಲಿ ಹೋಗೋದು, ಕೂರೋದು, ಊಟ ಮಾಡೋದು, ಬರೋದು. ಮತ್ತು ಇನ್ನೇನು ನಿನ್ನೆ ಒಂಚೂರು ಊಟಕ್ಕೆ ಬಡಿಸಿ ಬಂದ್ವಿ. ಇವತ್ತು ತುಂಬ ಜನ ಇರ್ತಾರೆ, ಕೆಲಸದವ್ರು ಊಟಕ್ಕೆ ಬಡಿಸೋರು ಇರ್ತಾರೆ ಅನ್ಸುತ್ತೆ, ಇಲ್ಲ ಹುಡುಗರು ಇರ್ತಾರಲ್ಲ ಅವ್ರು ಇರ್ತಾರೆ. ರಾಘವೇಂದ್ರ ಸ್ವಾಮಿ ಮಠ ಇದೆ, ನಿನ್ನೆ ಹೋಗೋಣ ಅಂದ್ಕೊಂಡೆ, ನಿನ್ನೆ ಹೋಗಂಗಿರಲಿಲ್ಲ, ಹಂಗಾಗಿ ಹೋಗಲಿಲ್ಲ. ಬನ್ನಿ, ಅದು ಸ್ವಲ್ಪ ವಿಡಿಯೋ ಮಾಡ್ತೀನಿ. ನನಗೆ ಒಂಥರ ಅನಿಸುತ್ತೆ ಮಾಡೋದಕ್ಕೆ. ನಮ್ಮ ಮನೆ ಹಾಗೆ ಅಂದರೆ ಹಂಗೆ ಒಂಥರ ಇದಾಗುತ್ತಲ್ಲ, ಯಾರು ಏನೋ ಅನ್ನಲ್ಲ, ಆದರೆ ನಂಗೆ ಎದ್ದು ಹೋಗಿ ಅಲ್ಲೆಲ್ಲ ಹಂಗೆ ಮಾಡೋಕ್ಕೆ ಇಷ್ಟ, ಹಂಗೆ ಒಂಥರ ಅನಿಸುತ್ತೆ ಅಷ್ಟೇ. ಅದಕ್ಕೆ ನಿನ್ನೆನೂ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಇವತ್ತು ಅಷ್ಟೇ, ಎಷ್ಟಾಗುತ್ತೋ ಅಷ್ಟೇ ಸ್ವಲ್ಪ ವಿಡಿಯೋ ಮಾಡ್ಕೊತೀನಿ. ಆದರೆ ವಿಡಿಯೋ ಹೆಚ್ಚಿಗೆ ಟೈಮು ಇರೋದಿಲ್ಲ. ನಮ್ಮ ಮನೇಲೂ ನಂಗೆ ಮಾಡೋಕ್ಕಾಗಲ್ಲ, ಕೆಲಸ ಅದು ಇದು ಹೊರಡೋದು ಅದೆಲ್ಲ ಆಗುತ್ತೆ. ನಿನ್ನೆನಾದ್ರು ಹೊರಡೋದನ್ನು ಸ್ವಲ್ಪನಾದರೂ ವಿಡಿಯೋ ಮಾಡ್ಕೊಂಡಿದ್ದೆ, ಇವತ್ತು ಅದೂ ಇಲ್ಲ. ಹಾಗಾಗಿ ನೋಡೋಣ ಹೆಂಗೆ ಬರುತ್ತಾ ಹಂಗಂಗೆ ವಿಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ ಅಷ್ಟೇ. ಬನ್ನಿ, ಈಗ ಏನು ಶಾಸ್ತ್ರ? ನಾವು ವಿಳ್ಳೆ ಶಾಸ್ತ್ರ ಅಂತೀವಿ, ಇವ್ರು ಮಡ್ಲು ತುಂಬೋದು ಅಂತಾರೆ. ಮಡ್ಲು ತುಂಬೋದಕ್ಕೆ ಹೋಗಿ ಬರೋಣ. ಹುಡುಗಿಗೂ ಮಡ್ಲು ತುಂಬಕ್ಕೆ ಹೋಗ್ತಾರೆ. ಏನೇನೋ ಇದೆಯಪ್ಪ ಇವ್ರ ಕಡೆ ಶಾಸ್ತ್ರ. ನಂಗೆ ಬಂದು ಇಷ್ಟು ವರ್ಷ ಆದರೂ ನಂಗೆ ಒಂದು ಶಾಸ್ತ್ರನೂ ಅರ್ಥ ಆಗಿಲ್ಲ. ನಾವು ಊರಲ್ಲಿ ಇದ್ದಿದ್ದು ಕಮ್ಮಿ ವರ್ಷ ಆದ್ರೂ ನಮ್ಮ ಶಾಸ್ತ್ರಗಳು ಇವ್ರ ಶಾಸ್ತ್ರಗಳು ತುಂಬ ವ್ಯತ್ಯಾಸ ಇದೆ. ಪೂರ್ತಿ ಏನು ಒಂದು 3-4 ಶಾಸ್ತ್ರ ಒಂದು ಥರ ಇರ್ಬೋದೇನೋ ಬಿಟ್ಟರೆ ಬಾಕಿ ಯಾವುದೂ ಒಂದೇ ಥರ ಇಲ್ಲ ಶಾಸ್ತ್ರ. ನಂಗೆ ನಮ್ಮೂರದೇ ಶಾಸ್ತ್ರಗಳು ಇಷ್ಟ ಆಗುತ್ತೆ. ಹೆಚ್ಚಿಗೆ ಮಾತಾಡಿದ್ರೆ ಕಡುಬು ಬೀಳ್ತವೆ. ಈಗ ಏನೋ ಅಪ್ಪ, ನಮ್ಮ ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೇ ಒಂದು ಸ್ವಲ್ಪ ಜಾಸ್ತಿ ಪ್ರೀತಿ ಅನಿಸುತ್ತೆ. ನನಗೂ ಅಷ್ಟೇ, ನಮ್ಮ ಸಂಪ್ರದಾಯ ನಮ್ಮಿದೆ ನನಗೆ ತುಂಬ ಇಷ್ಟ ಆಗುತ್ತೆ. ಬಂದು ಇಷ್ಟು ವರ್ಷ ಆದ್ರೂ ನಂಗೆ ಇಲ್ಲಿ ನಮ್ಮದು ಅಂತ ಅನ್ಸೋದೇ ಇಲ್ಲ, ನಮ್ಮ ಊರಿಂದೇ ನಮ್ಮದು ಅಂತ ಅನ್ಸೋದು. ನಾವು ನಿಜವಾಗ್ಲೂ ಆ ಶಾಸ್ತ್ರಗಳು ಅದನ್ನೆಲ್ಲ ತುಂಬ ಎಂಜಾಯ್ ಮಾಡ್ತೀವಿ ಮದುವೆಗಳಿಗೆ ಹೋದಾಗೆಲ್ಲ. ನಿಮಗೂ ಹಾಗೆ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾವು ಹೋಗೋಷ್ಟೊತ್ತಿಗೆ ವಿಳ್ಳೆ ಆಗಿತ್ತು. ಹುಡುಗಿಗೆ ಬೇರೆ ವಿಳ್ಯಕ್ಕೆ ಅವ್ರ ಹುಡುಗನ ಮನೆ ಸೀರೆಯನ್ನು ಕೊಟ್ಟು ಅವಳನ್ನ ಕೂರಿಸಿದ್ರು. ಹಾಗೆ ನಾನು ರಾ ಕ್ಲಿಪ್ಪಿಂಗ್ನ ಹಾಕ್ತೀನಿ.
ಇವತ್ತು ಈಗ ಅರ್ಶಿಣದ ಶಾಸ್ತ್ರ ನಡೆಯುತ್ತೆ. ಮೆಹಂದಿನೂ ಇದೆಯಾ? ಮೆಹಂದಿ ಮತ್ತು ಅರ್ಶಿಣ. ನನಗೆ ಮೆಹಂದಿ ನೆನ್ನೆ ಅಂತ ಹೇಳಿದ್ರಾ, ಹಾಗಾಗಿ ನಾಳೆ ಅಂತ ಹೇಳಿದರು. ನಾನು ಹೌದು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅಮ್ಮನವ್ರು ಅಂದರೆ ಇವತ್ತೇ ಮೆಹಂದಿನೂ ಇದೆಯಂತೆ, ಹಾಗೆ ಅರ್ಶಿಣದ ಶಾಸ್ತ್ರ ಕೂಡ ಇದೆಯಂತೆ. ಕಾಣೋದೇ ಇಲ್ಲಲ್ಲ ರೀ ಮಾತಾಡೋಕ್ಕೆ. ಎಂತ ಗೊತ್ತಾ, ಮಾತಾಡ್ತಾನೇ ಇದ್ದೀನಿ, ವೀಡಿಯೋನೇ ಆನ್ ಆಗಿಲ್ಲ. ಎಲ್ಲಿಗೆ ನಿಲ್ಲಿಸಿದ್ದೀನಿ ಅನ್ನೋದು ನಂಗೆ ಗೊತ್ತಿಲ್ಲ, ಯಾಕಂದರೆ ಪಾಸಲ್ಲಿ ಇಟ್ಟಿದ್ದೆ. ಹಾಗಾಗಿ ಅರ್ಶಿಣದ ಶಾಸ್ತ್ರ ಇವತ್ತು ಸಂಜೆ ನಡೆಯುತ್ತೆ. ಮೆಹಂದಿನೂ ಇದೆ ಅಂತೆ. ನನಗೆ ಮೆಹಂದಿ ನಾಳೆ ಅಂತ ಹೇಳಿದರು, ಆದರೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಇವತ್ತು ಮಾತಾಡ್ತಾ ಇದ್ರಂತೆ. ಮೆಹಂದಿ ಕೂಡ ಇವಾಗ ಇದೆಯಂತೆ. ನಮ್ಮ ಮನೆಯವ್ರ ಬಗ್ಗೆ ಹೇಳ್ತಾ ಇದ್ದೆ ನಾನು. ಅವರು ಹಳೆಯದೊಂದು ಟೀ ಶರ್ಟು, ಹಳೆ ಶಾರ್ಟ್ಸೇ ಹಾಕೊಂಡು ಹೊರಟಿದ್ರು. ದಿನ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅದನ್ನೇ ಹಾಕೊಂಡು ಹೋಗ್ತಾರೆ. 2-3 ಸಲ ಹಾಕಿದ್ದಾರೆ ಕೂಡ ಅದನ್ನೇ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಬೈದೆ. ಮದುವೆ ಮನೆಗೆ ಅಂತ ಶಾಪಿಂಗ್ ಮಾಡಿದ್ದೀವಿ, ಇನ್ನೂ ಒಂದು ಮದುವೆ ಇದೆ ಅವ್ರ ಕಸಿನ್ ಮಗಳದ್ದು. ಅದಕ್ಕೂ ಇದಕ್ಕೂ ಎರಡಕ್ಕೂ ಬೇಗ ಶಾಪಿಂಗ್ ಮಾಡಿಸಿದ್ದೀನಿ ನಾನು, ಅವ್ರು ಹೆಂಗೆ ಮಾಡ್ತಾರೆ ಅಂತ. ಅವ್ರಾದ್ರೂ ಅದೇ ಟೀ ಶರ್ಟು ಅದೇ ಇದನ್ನು ಅದಕ್ಕೆ ಬೈದ್ನಾ. ಆಮೇಲೆ ಎಲ್ಲ ತೆಗೆದು ಎಲ್ಲ ಹೊಸ ಅದೇ ಹಾಕಿದ್ರು. ಹೋದಲ್ಲೆಲ್ಲ ನಾನು ಕೊಡ್ಸ್ಕೊಂಬರ್ತೀನಿ. ಅವನೇನು ಮಾಡ್ತಾರೆ ಗೊತ್ತಾ, ಅಲ್ಲಿ ಇಲ್ಲಿ ಹೋಗ್ತಾರಲ್ಲ ಆವಾಗ ಹಾಕ್ಕೊಳ್ಳೋದು, ಇಂಥ ಫಂಕ್ಷನ್ ಇದ್ದಾಗ ಹಳೆಯವ್ರೇ ಡ್ರೆಸ್ ಹಾಕ್ಕೊಂಡು ಹೋಗೋದು, ಹಂಗೆ ಮಾಡ್ತಾರೆ. ನನಗೆ ಇವತ್ತು ಅದೇ ಸಿಟ್ಟು ಬಂತು. ಆಮೇಲೆ ಮತ್ತೆ ಎಲ್ಲ ಹೊಸದು ಹಾಕಿದ್ರು. ಸ್ನಾನಗೇನ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಲೇಟೇ ಆಯಿತು. ನಾನು ಸ್ವಲ್ಪ ಲೇಟ್ ಆಯಿತು. ಇವರು ಇಲ್ಲಿ ಕಟ್ಟೆ ಎಲ್ಲ ಸ್ವಲ್ಪ ತೊಳೆಯೋದಿತ್ತು, ಗಿಡಕ್ಕೆಲ್ಲ ನೀರು ಬಿಡೋದಿತ್ತು. ಹಾಗಾಗಿ ಅವ್ರು ಅದನ್ನು ಮಾಡ್ತಾಯಿದ್ರು. ಆಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಡಿಟಿಂಗ್ ಮಾಡಿದೆ. ಎಡಿಟಿಂಗೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ವಿಡಿಯೋ ಪಬ್ಲಿಷ್ ಮಾಡಿ ಮತ್ತು ಚಿನ್ನಿಗೆ ಫೋನ್ ಮಾಡಿ, ಈಗ ನಮ್ಮ ಅಮ್ಮನ ಫೋನ್ ಇವ್ರಿಗೆ ಬಂತು. ಹಾಗಾಗಿ ನನಗೇನು ಅವ್ರು ಮಾಡಲ್ಲ. ಮತ್ತು ಅಲ್ಲಿ ಹೋದ್ಮೇಲೆ ಗೊತ್ತಲ್ಲ ಮಾತಾಡೋಕ್ಕಾಗಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ವೀಡಿಯೋಗಳನ್ನ ಮಾಡ್ಕೊತಾ ಇದ್ದೀನಿ. ಇವತ್ತು ವರ್ಷದೊಂದು ಚೂರು ಮಾಡ್ಕೊತೀನಿ. ಬನ್ನಿ ಈಗ ಅಲ್ಲಿ ಸಿಗ್ತೀನಿ. ಯಾಕಂದರೆ ಲೈಟ್ ಆಫ್ ಮಾಡಬೇಕು. ರಿಂಗ್ ಲೈಟ್ ಹಾಕಿದ್ದಾರೆ ನಮ್ಮ ಮನೆಯವರು. ಹಾಗಾಗಿ ಹಳದಿ ಅಲ್ಲ, ಹಾಗಾಗಿ ಹಳದಿ ಸೀರೆ ಅಂತ ಎಲ್ಲರೂ ಹೇಳಿದ್ರು. ಹಾಗಾಗಿ ಹಳದಿ ಸೀರೆ ಉಟ್ಟಿದ್ದೀನಿ. ನಮ್ಮ ಮನೆಯವ್ರು ಹಳದಿ ಸೀರೆ ತೆಗ್ದಾಗ ಅಂದರು, ಅಲ್ಲ ಮತ್ತು ನೀನು ಒಬ್ಬಳೇ ಉಟ್ಕೊಂಡು ಹೋಗ್ಬಿಟ್ಟಿಯ, ಕೇಳಿ ಇನ್ನೊಂದು ಸಲ ಫೋನ್ ಮಾಡಿ ಅಂದರು. ಆಮೇಲೆ ಮತ್ತೆ ನನ್ನ ಸಿಸ್ಟರಿಗೆ ಫೋನ್ ಮಾಡಿದೆ, ಎಲ್ಲರೂ ಹಳದಿ ಸೀರೆ ಉಟ್ಟಿದ್ದೀರಾ ಅಂತ. ಹ್ಞೂ ಎಲ್ಲರೂ ಉಟ್ಟಿದ್ದಾರೆ ಅಂತ ಹೇಳಿದ್ರ. ಅಂದರೆ ನಾನೇನು ಉಡೋಕ್ಕೆ ಶುರು ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ, ಮತ್ತೆ ನಾನೊಬ್ಬಳೇ ಒಂಥರ ಆಗಿಬಿಟ್ರೆ ಅಂತ. ಆಮೇಲೆ ಹಳದಿ ಸೀರೆನೇ ಉಟ್ಕೊಂಡೆ. ಕಾಟನ್ ಸೀರೆ ಇದು ಚೆನ್ನಾಗಿದೆ ಉಡೋದಕ್ಕೆ ಒಂಥರ. ಇದಕ್ಕೆ ಬ್ಲೌಸು ರನ್ನಿಂಗಲ್ಲೇ ಬಂದಿತ್ತು, ಆದರೆ ನಾನು ಇದಕ್ಕೆ ಈ ಥರದ್ದೊಂದು ಬ್ಲೌಸ್ನ ತೊಗೊಂಡು ಹೊಲಿಸಿದ್ದೀನಿ. ಯಾಕಂದರೆ ಸೆರಗಲ್ಲಿ ಈ ಥರ ಪಿಂಕ್ ಇದೆ, ಮತ್ತು ಇದಕ್ಕೆ ಎಲ್ಲೋಗೆ ಪಿಂಕು ಕೂಡ ಮ್ಯಾಚ್ ಆಗುತ್ತೆ, ಗ್ರೀನ್ ಮ್ಯಾಚ್ ಆಗುತ್ತೆ, ಡಾರ್ಕು ಪಿಂಕು ಮ್ಯಾಚ್ ಆಗುತ್ತೆ. ಆದರೆ ಸೆರಗಲ್ಲಿ ಪಿಂಕ್ ಇರೋದ್ರಿಂದ ನಾನು ಪಿಂಕ್ ತೊಗೊಂಡೆ. ಚೆನ್ನಾಗಿದೆ. ಇದರದ್ದು ಬ್ಲೌಸು ನಾನು ಹೊಲಿಸಿಲ್ಲ. ಇದಕ್ಕೆ ನಾನು ರೆಡಿ ಬ್ಲೌಸ್ ತೊಗೊಂಡಿದ್ದೆ. ಎಲ್ಲಿ ಗೊತ್ತಾ, ಶಿವಮೊಗ್ಗದಲ್ಲಿ ಸ್ವರ್ಣದಲ್ಲಿ ತೊಗೊಂಡಿದ್ದೆ. ಒಂದು ಸಲ ನಾನು ಹುಟ್ಟಿದ್ದೆ, ಮಧುಕರನ್ ರಿಸೆಪ್ಷನಿಗೆ ಇದನ್ನೇ ಹುಟ್ಟಿದ್ದೆ ಸೀರೆನ. ಸ್ವರ್ಣದಲ್ಲಿ ತೊಗೊಂಡಿದ್ದೆ. ಅದೊಂಥರ ಇದು ಸ್ಲೀವ್ಸು ಗಿಡ್ಡ ಇದೆ, ಮತ್ತು ನಂಗೆ ಅದು ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಹಾಗಾಗಿ ಅದನ್ನು ನಾನು ಹಾಕೋದೇ ಇಲ್ಲ. ಸುಮ್ಮನೆ 1-1.5 ಸಾವಿರ ಕೊಟ್ಟು ತಗೊಂಡಿದ್ದೆ. ಆವಾಗ ಶಿವಮೊಗ್ಗದಲ್ಲಿದೆ, ಲಕ್ಷ್ಮೀ ಗೆಲಾಕ್ಸಿ ಅಲ್ಲ ಅದು, ಲಕ್ಷ್ಮೀ ಗೆಲಾಕ್ಸಿ ಮೇಲಿದೆ. ಅವರು ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ವಿಡಿಯೋಗಳು ಹಾಕ್ತಾ ಇದ್ದಾರೆ. ನಂಗೆ ಅಷ್ಟೊಂದು ರೆಡಿಮೇಡ್ ಬ್ಲೌಸ್ಗಳು ಇಷ್ಟ ಆಗಲ್ಲ. ನನಗೆ ಅದು ಹೊಲಿಸಿದ್ರೇ ಇಷ್ಟ ಆಗಲ್ಲ, ಇನ್ನು ರೆಡಿಮೇಡ್ ಎಲ್ಲಿಂದ ಇಷ್ಟ ಆಗುತ್ತೆ. ಅದೇ ಈಗ ಹಳದಿಗೆ ಹೋಗ್ತಾ ಇದ್ವಿ. ಬನ್ನಿ ಹೋಗಿ ಬರೋಣ. ಇವತ್ತು ಹಳದಿ ಮಾತ್ರ ಇತ್ತು, ಮೆಹಂದಿ ನಾಳೆನೇ ಅಂತೆ. ನಮ್ಮನೆಯವ್ರು ಎಲ್ಲೋ ಕೇಳಿಸ್ಕೊಂಡಿರೋದು ಕನ್ಫ್ಯೂಸ್ ಆಗಿದೆ. ಎಲ್ಲರೂ ಹಳದಿ ಸೀರೆನ ಉಟ್ಟಿದ್ರು. ಇವಾಗ ಒಳಗಡೆ ಶಾಸ್ತ್ರ ಮುಗಿಸ್ಕೊಂಡು ಒಂದು 5 ಜನ ಮುತ್ತೈದೆಯರು ಈಗ ಹೊರಗಡೆ ಬಂದು ಶಾಸ್ತ್ರ ಮಾಡ್ತಾಯಿದ್ದಾರೆ. ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಲ್ವಾ. ಹಾಗಾಗಿ ಹಳದಿಗೆ ಈ ಥರ ಥೀಮ್ನ ಮಾಡಿದರು. ಹೋದ ತಕ್ಷಣ ಸ್ನ್ಯಾಕ್ಸ್ ಇತ್ತು. ನಾನು ಮಸಾಲ ಮಂಡಕ್ಕಿ ತಿಂದೆ, ಅದೇನೋ ಚಕ್ಲಿದೊಂದು ಇತ್ತು. ಹಾಗೆ ನಾವು ಕೂಡ ಅರಿಶಿನ ಎಲ್ಲ ಹಚ್ಚಿದ್ವಿ. ನಾವು ಫೋಟೋಸು ತಗೊಂಡ್ಲಿಲ್ಲ. ಈಗ ಎಲ್ಲರೂ ಒಬ್ಬೊಬ್ಬರೇ ಅರಿಶಿನ ಹಚ್ತಾ ಇದ್ದಾರೆ. ಅರಿಶಿನ ಶಾಸ್ತ್ರ ಕೂಡ ತುಂಬಾ ಚೆನ್ನಾಗಾಯಿತು.
ಬೇಕಿತ್ತಲ್ಲನೇ. ಅವ್ರ ಮನೆಯಿಂದ ಕೊಟ್ಟು ಸಾರಿನ ಚೆನ್ನಾಗಿರೋದಂದ್ರೆ ಹುಡುಗನ ಮನೆದೇ ಹಾಂ ಹುಡುಗನ ಮನೆದೇ ಉಟ್ಕೋಬೇಕು, ಬೇರೆಯವ್ರಿಗೆ ಕೊಡ್ತಾರಲ್ಲ. ಹಾಂ ಅವಳಿಗೆ ಸಮ ಹಚ್ಚುತ್ತಾರೆ. ಅದೇ